ಇನ್ನು ಬೆಳಗಾವಿಯಲ್ಲಿ ಎಂಇಎಸ್ ಮಹಾಮೇಳಾವಿಗೆ ನಿಷೇಧ ಹಿನ್ನೆಲೆ ಕೊಲ್ಲಾಪುರದಲ್ಲಿ ಮುಂದುವರೆದಿದೆ ಶಿವಸೇನೆಯ ಪುಂಡಾಟ. ಕೊಲ್ಲಾಪುರದಲ್ಲಿ ಶಿವಸೇನೆಯ ಪುಂಡಾಟ ಮುಂದುವರೆದಿದೆ. ಕರ್ನಾಟಕದ ಸಾರಿಗೆ ಬಸ್ ಅನ್ನ ಶಿವಸೇನೆ ತಡೆದಿದೆ. ಜೈ ಮಹಾರಾಷ್ಟ್ರ ಅಂತ ಸ್ಟಿಕ್ಕರ್ ಅನ್ನ ಅಂಟಿಸಿ ಪುಂಡಾಟ ಮೆರೆದಿದ್ದಾರೆ. ಮಹಾರಾಷ್ಟ್ರದ ಕೊಲ್ಲಾಪುರ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಬಸ್ಗೆ ತಡೆಯೊಡ್ಡಿದ್ದಾರೆ. ಪುಣೆಯಿಂದ ಹಲಿಯಾಳಕ್ಕೆ ಹೊರಟಿದ್ದ ಕರ್ನಾಟಕದ ಬಸ್ ಇದು. ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯಿಂದ ಪುಂಡಾಟಿಕೆಯನ್ನ ಮೆರೆಯಲಾಗಿದೆ. ನೋಡಿ, ಪ್ರತಿ ಬಾರಿ ಅದರಲ್ಲೂ ಹೇಳಿ ಕೇಳಿ ಕಳೆದ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಪುಂಡಾಟ ಮೆರೆದಿದ್ರು. ಈಗ ಇತ್ತ ಶಿವಸೇನೆಯವರು ಕರ್ನಾಟಕದ ಬಸ್ ಏನಿದೆ ಆ ಬಸ್ಗೆ ಸ್ಟಿಕ್ಕರ್ ಅಂಟಿಸ್ತಾ ಇರುವಂತ ಸಂದರ್ಭ ಗಮನಿಸ್ತಾ ಇದ್ದೀವಿ. ಕೊಲ್ಲಾಪುರದಲ್ಲಿ ಅದನ್ನ ತಡೆದಿದ್ದಾರೆ. ಉದ್ಧವ್ ಠಾಕ್ರೆ ಬಣದ ಕಾರ್ಯಕರ್ತರೇನಿದ್ದಾರೆ ಅವರು ಈ ಪುಂಡಾಟಿಕೆಯನ್ನ ಮೆರೆದಿರೋದು. ಜೈ ಮಹಾರಾಷ್ಟ್ರ ಅನ್ನುವಂತ ಸ್ಟಿಕ್ಕರ್ ಅನ್ನ ಅಂಟಿಸ್ತಾ ಇರುವಂತ ಸಂದರ್ಭ ಗಮನಿಸ್ತಾ ಇದ್ದೀವಿ. मराठी माणसावर अत्याचार करणाऱ्या गेल्या अनेक दिवसांपासून फोन आहे झेंडा काढा की झेंडा काढा बाबा ह्या साईडला बाबा इकडे नाही कुणाच्या बापाचं आमच्या हक्काचं नाही कुणाच्या बापाचं मराठी माणसावर अत्याचार करणाऱ्या गेल्या अनेक दिवसांपासून फोन आहे ಇನ್ನು ಎಂಇಎಸ್ ಪುಂಡರಿಗೆ ಚಳಿ ಬಿಡಿಸಿದ್ದಾರೆ. ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರು ರಾಧಾ ಹಿರೇಗೌಡರವರು ಕನ್ನಡದಲ್ಲಿ ಮಾತಾಡಿ ಅಂದ್ರೆ ಮಾತಾಡಲ್ಲ, ಕನ್ನಡ ಮಾತಾಡಲ್ಲ, ನಾವು ಮರಾಠಿ ಅದರಲ್ಲೇ ಮಾತಾಡ್ತೀವಿ, ಮತ್ತೆ ಇಲ್ಲಿ ಹಾಕಿದ್ದೀರಾ ಹೋಗಿ ಅಂತೇಳಿ ಮಹಾರಾಷ್ಟ್ರಕ್ಕೆ ಹೋಗಿ ಅಂತ ರಾಧಾ ಹಿರೇಗೌಡರವರು ಅವರ ಚಳಿ ಬಿಡಿಸಿದ್ದಾರೆ. ಒಂದು ರೀತಿ ಪುಂಡಾಟವನ್ನ ಮೆರಿತಾ ಇದ್ರು. ಕನ್ನಡದಲ್ಲಿ ಮಾತಾಡಿ ಅಂತ ಕ್ಲಾಸ್ ತಗೊಂಡಿದ್ದಾರೆ ರಾಧಾ ಹಿರೇಗೌಡರವರು. महाराष्ट्र में आम्ही मराठी भाषी काय मराठीत बोलणार. महाराष्ट्रಕ್ಕೆ ಹೋಗಿ ಕರ್ನಾಟಕದಲ್ಲಿ ಹಾಕಿದಿರಿ, ಕರ್ನಾಟಕದಲ್ಲಿ ಹಾಕಿದಿರಿ, महाराष्ट्रಕ್ಕೆ ಹೋಗಿ रहेंगे तो महाराष्ट्र में आम्ही मराठी भाषी काय मराठीत बोलणार. महाराष्ट्रಕ್ಕೆ ಹೋಗಿ ಕರ್ನಾಟಕದಲ್ಲಿ ಹಾಕಿದಿರಿ, ಕರ್ನಾಟಕದಲ್ಲಿ ಹಾಕಿದಿರಿ, महाराष्ट्रಕ್ಕೆ ಹೋಗಿ रहेंगे तो महाराष्ट्र में आम्ही मराठी भाषी काय मराठीत बोलणार. महाराष्ट्रಕ್ಕೆ ಹೋಗಿ ಕರ್ನಾಟಕದಲ್ಲಿ ಹಾಕಿದಿರಿ, ಕರ್ನಾಟಕದಲ್ಲಿ ಹಾಕಿದಿರಿ, महाराष्ट्रಕ್ಕೆ ಹೋಗಿ ನೋಡಿ, ಎಂಇಎಸ್ ಪುಂಡ್ರು ಕನ್ನಡದಲ್ಲಿ ಮಾತಾಡಿ ಅಂತ ಅಂದ್ರೆ ನಾವು ಮರಾಠಿಗರು, ನಾವು ಮರಾಠಿಯಲ್ಲೇ ಮಾತಾಡೋದು ಅಂತ ಅಂತಾರೆ. ಇದಕ್ಕೆ ಮತ್ತೆ ಇಲ್ಲಿ ಯಾಕೆ ಕರ್ನಾಟಕದಲ್ಲಿ ಹಾಕಿದ್ದೀರಾ, ಹೋಗಿ ಮಹಾರಾಷ್ಟ್ರಕ್ಕೆ ಅಂತೇಳಿ ಕ್ಲಾಸ್ ತಗೊಂಡಿದ್ದಾರೆ ರಾಧಾ ಹಿರೇಗೌಡರವರು. ಸಹಜವಾಗಿ ಬೇಕಂತಲೇ ತೊಂದರೆ ಮಾಡೋದಕ್ಕೆ ಅಥವಾ ಪುಂಡಾಟಿಕೆ ಮಾಡೋದಕ್ಕೆ ಪ್ರತಿ ಬಾರಿ ಅಧಿವೇಶನದ ಸಂದರ್ಭದಲ್ಲಿ ಬರ್ತಾ ಇರ್ತಾರೆ. ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಅಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಕನ್ನಡದಲ್ಲಿ ಮಾತಾಡಿ, ಬಟ್ ಕನ್ನಡದಲ್ಲಿ ಮಾತಾಡೋದಕ್ಕೆ ಅವ್ರು ರೆಡಿ ಇಲ್ಲ, ನಾವು ಮರಾಠಿ, ನಾವು ಅದರಲ್ಲೇ ಮಾತಾಡ್ತೀವಿ ಅಂತ ಒಂದು ರೀತಿ ಸೊಕ್ಕು ಬೆರೆದಿದ್ದಾರೆ. ಅವರ ಸೊಕ್ಕು ಅಡಗಿಸುವಂಥ ಕೆಲಸವನ್ನ ರಾಧಾ ಹಿರೇಗೌಡರವರು ಮಾಡಿದ್ದಾರೆ. ಯಾಕೆ ಇಲ್ಲಿದ್ದೀರಿ, ಹೋಗಿ ಮತ್ತೆ ಕರ್ನಾಟಕದಲ್ಲಿ ಯಾಕಿದ್ದೀರಾ, ಮಹಾರಾಷ್ಟ್ರಕ್ಕೆ ಹೋಗಿ ತೊಲಗಿ ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೆ ಒಂದು ರೀತಿ ಕ್ಲಾಸ್ ತಗೊಂಡಿದ್ದಾರೆ. ಸಹಜವಾಗಿ ಎಂಇಎಸ್ ಪುಂಡ್ರಿಗೆ ಇದೇ ಕೆಲಸ. ಯಾಕಂತಂದರೆ ಸಮಯ ಸಂದರ್ಭ ನೋಡಿಕೊಂಡು ಯಾವಾಗ ಹೇಗೆ ಬರಬೇಕು, ಹೇಗೆ ತೊಂದರೆ ಕೊಡಬೇಕು ಅಂತ ಕರ್ನಾಟಕದ ಬಸ್ಗಳನ್ನು ತಡೆದು ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಇತ್ತ ಅವರನ್ನೆಲ್ಲ ವಶಕ್ಕೆ ಪಡೆಯುವಂಥ ಕೆಲಸ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಹೇಳಿ ಸರ್, ಏನ್ ಬೇಕು ನಿಮ್ಗೆ? ಕನ್ನಡ ಬರಂಗಿಲ್ಲ ನಾವು. ಮತ್ತೆ ಯಾಕಿದಿರಿ ಇಲ್ಲಿ? ಯಾಕಿದಿರಿ ಇಲ್ಲಿ ಕರ್ನಾಟಕದಲ್ಲಿ? ಸರ್ ಕನ್ನಡದಲ್ಲಿ ಹೇಳಿ, ಏನ್ ಬೇಕು ನಿಮ್ಗೆ? ಕನ್ನಡದಲ್ಲಿ ಹೇಳಿ ಸರ್. ಏನ್ ಬೇಕು ನಿಮ್ಗೆ?
ನಿಮ್ಗೆ ಕನ್ನಡದಲ್ಲಿ ಹೇಳಿ, ಕನ್ನಡದಲ್ಲಿ ಹೇಳಿ ಸರ್, ಏನ್ ಬೇಕು ನಿಮ್ಗೆ? ಕನ್ನಡ ಬರಂಗಿಲ್ಲ ನಾವು. ಮತ್ತೆ ಯಾಕಿದಿರಿ ಇಲ್ಲಿ? ಯಾಕಿದಿರಿ ಇಲ್ಲಿ ಕರ್ನಾಟಕದಲ್ಲಿ? ಸರ್ ಸರ್ ಕನ್ನಡದಲ್ಲಿ ಹೇಳಿ, ಏನ್ ಬೇಕು ನಿಮ್ಗೆ? ಕನ್ನಡದಲ್ಲಿ ಹೇಳಿ ಸರ್, ಕನ್ನಡದಲ್ಲಿ ಹೇಳಿ, ಏನ್ ಬೇಕು ನಿಮ್ಗೆ? ಏನ್ ಬೇಕು ನಿಮ್ಗೆ? ಕನ್ನಡದಲ್ಲಿ ಹೇಳಿ. रहेंगे तो महाराष्ट्र में. कन्नड आम्ही मराठी भाषिक आहे, मराठीच बोलणार.